Hello my dear students, once again welcome to Digital Learning Department of Collegiate Education. This is Mamta, Assistant Professor working in Government First Grade College for Women, Tumkur. Today in this class, let us understand some problems based on price elasticity of demand, which is under the subject market behavior and cost analysis. Before going to the subject, let us understand some basic concepts. Okay, ಈಗ ನಾವು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಎಲ್ಲ ಕಸ್ಟಮರ್ಸು ಒಂದೇ ಥರ ಇರಲ್ಲ. ಕೆಲವೊಬ್ರಿಗೆ ಸೇವಿಂಗ್ಸ್ ಹ್ಯಾಬಿಟ್ ಜಾಸ್ತಿ ಇದ್ದರೆ ಕೆಲವೊಬ್ರಿಗೆ ಎಕ್ಸ್ಪೆಂಡಿಚರ್ ಹ್ಯಾಬಿಟ್ಟು, ಖರ್ಚು ಮಾಡೋವಂಥ ಹ್ಯಾಬಿಟ್ಟು ಜಾಸ್ತಿ ಇರುತ್ತೆ ಅಲ್ವಾ. ಇದಕ್ಕೆ ಕೆಲವೊಂದು ಕೋಟ್ಸ್ ಇದೆ ನೋಡಿ. ಇಟ್ಸ್ ನಾಟ್ ಯುವರ್ ಸ್ಯಾಲ್ರಿ ದಟ್ ಮೇಕ್ಸ್ ಯು ರಿಚ್, ಬಟ್ ಇಟ್ಸ್ ಯುವರ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ನಾವು ರಿಚ್ ಆಗಬೇಕು ಅನ್ನೋಂಥ ಆಸೆ ಮತ್ತು ಕನಸು ಇದ್ದೇ ಇರುತ್ತೆ. ಆದರೆ ಅಷ್ಟು ಆಸೆ ಕನಸು ಇತ್ತು ಅಂತ ಅಂದಮೇಲೆ ಸ್ಯಾಲ್ರಿ ನಮ್ಗೆ ಎಷ್ಟು ಬರ್ತಾ ಇದೆ ಅನ್ನೋದಕ್ಕಿಂತನೂ ನಾವು ಎಷ್ಟು ಸೇವ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದ್ರ ಮೇಲೆ ನಾವು ಎಷ್ಟು ಬೇಗ ರಿಚ್ ಆಗ್ತೀವಿ ಅಂತ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನೂ ಒಂದು ಕೋಟ್ ಇದೆ, ಹಿ ಹೂ ಬೈಸ್ ವಾಟ್ ಹಿ ಡಸ್ ನಾಟ್ ನೀಡ್ ಸ್ಟೀಲ್ಸ್ ಫ್ರಮ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಈಗ ನಮ್ಮ ದುಡ್ಡನ್ನು ಬೇರೆಯವ್ರು ಕದ್ಕೊಂಡು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತೋ ಅದೇ ಥರನೇ ನಾವು ಅನ್ನೆಸೆಸರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದೀವಿ, ನಮ್ಗೆ ಬೇಡ್ದಲೇ ಇರೋ ವಸ್ತುನೆಲ್ಲ ನಾವು ತೊಗೊಂಡು ಬಂದು ಇಟ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ದುಡ್ಡನ್ನ ನಾವೇ ಕಳ್ತನ ಮಾಡ್ತಾ ಇದ್ದೀವಿ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳಿದ್ದಾರೆ, ಡು ನಾಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಅಂತ ಅಂದ್ಬಿಟ್ಟು. ನಾವೆಲ್ಲ ಎಷ್ಟೊಂದು ಸತಿ ಏನು ಮಾಡ್ತೀವಿ ಅಂತ ಅಂದರೆ ಖರ್ಚೆಲ್ಲ ಮಾಡಿದ್ಮೇಲೆ ಎಷ್ಟು ಉಳಿಯುತ್ತೋ ಅಷ್ಟನ್ನು ಸೇವ್ ಮಾಡ್ತೀವಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ. ಆಮೇಲೆ ಏನು ಹೇಳ್ತೀವಿ, ಅಯ್ಯೋ ಈ ತಿಂಗಳು ಸಂಬಳ ಎಲ್ಲ ಖರ್ಚೇ ಆಗೋಯ್ತು, ಉಳಿಲೇ ಇಲ್ಲ, ಬರೀ 2,000 ಉಳಿತು ಅಥವಾ 5,000 ನಮ್ಮ ಸೇವಿಂಗ್ಸ್ ಅಷ್ಟೇ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಅಂದರೆ ಅದಕ್ಕೆ ಒಂದು ಕಮಿಟ್ಮೆಂಟ್ ಇರಬೇಕು. ಫಸ್ಟ್ ನಾವೇನು ಮಾಡಬೇಕು, ಖರ್ಚು ಮಾಡೋದಕ್ಕಿಂತ ಮುಂಚೆ ಇಷ್ಟು ಸೇವ್ ಮಾಡಲೇಬೇಕು ಪ್ರತಿ ಮಂತ್ ಅಂತ ಅಂದ್ಬಿಟ್ಟು ಸೇವ್ ಮಾಡಿ ಆಮೇಲೆ ನಾವು ಮಿಕ್ಕಿದ ಅಮೌಂಟಲ್ಲಿ ನಾವು ಖರ್ಚು ಮಾಡಿದ್ವಿ ಅಂತ ಅಂದರೆ ಆವಾಗ ಅದರಿಂದ ನಮಗೆ ಬೆನಿಫಿಟ್ಸ್ ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಗ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ ಅಂದ್ಬಿಟ್ಟು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಇದನ್ನು ನೀವು ಪ್ರೀವಿಯಸ್ ವಿಡಿಯೋದಲ್ಲೂ ಈಗಾಗಲೇ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ. It refers to the degree of responsiveness in quantity of demand with respect to price ಅಂತ. ಏನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ನಾವು ಪ್ರೈಸ್ನ ಕಡಿಮೆ ಮಾಡಿದ್ರೆ, ಅಂದರೆ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ನಾವು ಪ್ರೈಸ್ನ ಏನಾದರೂ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ಡು ಜಾಸ್ತಿ ಆಗುತ್ತಾ, ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಎಷ್ಟು ಕಡಿಮೆ ಆಗುತ್ತೆ. ಅಂದರೆ ಆ್ಯಕ್ಚುಲಿ ಲಾ ಆಫ್ ಡಿಮ್ಯಾಂಡ್ ಪ್ರಕಾರ ಎಲ್ಲ ಏನಾಗುತ್ತೆ, ಪ್ರೈಸ್ ಏನಾದರೂ ನಾವು ಕಡಿಮೆ ಮಾಡಿದ್ವಿ ಅಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡು ಜಾಸ್ತಿ ಆಗಬೇಕು. ಅಂದರೆ ಕಸ್ಟಮರ್ಸು ಏನು ಕ್ವಾಂಟಿಟಿನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೋ ಅದು ಜಾಸ್ತಿ ಆಗುತ್ತೆ ಅಲ್ವಾ. ಅದೇ ನಾವು ಪ್ರೈಸ್ನೇನಾದರೂ ಜಾಸ್ತಿ ಮಾಡಿದ್ವಿ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡು ಕಡಿಮೆ ಆಗುತ್ತೆ ಅಲ್ವಾ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂದರೆ ಎಷ್ಟು ಪ್ರೈಸ್ ಕಡಿಮೆ ಆಗ್ತಾ ಇದೆ, ಅಂದರೆ ಎಷ್ಟು ಡಿಗ್ರಿ ಆಫ್ ಪ್ರೈಸ್ ಕಡಿಮೆ ಆಯಿತು ಅಂತ ಅಂದರೆ ಎಷ್ಟು ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಅಂತ ಅನ್ನೋಂಥ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಪ್ರಾಬ್ಲಮ್ನ ಮಾಡ್ತಾ ಇರೋದು ಟೋಟಲ್ ಔಟ್ಲೇ ಆರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ನ ಮಾಡ್ತೀವಿ. ಈಗ ಏನು ಟೋಟಲ್ ಔಟ್ಲೇ ಮೆಥಡ್ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಏನು ಅಂತ ಅಂದರೆ ದ ಟೋಟಲ್ ಔಟ್ಲೇ ಮೆಥಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್. ಟೋಟಲ್ ಔಟ್ಲೇ ಮೆಥಡ್ ಅಂದರೂ ಒಂದೇ, ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೂ ಒಂದೇ. ಇಟ್ ಈಸ್ ದ ಅನದರ್ ನೇಮ್ ಫಾರ್ ಟೋಟಲ್ ಔಟ್ಲೇ ಮೆಥಡ್. ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಇಟ್ ಈಸ್ ದ ಅನದರ್ ನೇಮ್ ಫಾರ್ ಟೋಟಲ್ ಔಟ್ಲೇ ಮೆಥಡ್. ಓಕೆ, ದಿಸ್ ಮೆಥಡ್ ಇಟ್ ವಾಸ್ ಡೆವಲಪ್ಡ್ ಬೈ ಪ್ರೊಫೆಸರ್ ಮಾರ್ಷಲ್. ಈ ಮೆಥಡ್ ಯಾರು ಡೆವಲಪ್ ಮಾಡಿದ್ದು ಅಂತ ಅಂದರೆ ಪ್ರೊಫೆಸರ್ ಮಾರ್ಷಲ್ ಅಂತ ಅಂದ್ಬಿಟ್ಟು. ಇನ್ ದಿಸ್ ಮೆಥಡ್ ದ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಪ್ರೈಸ್ ಚೇಂಜ್ ಈಸ್ ಕಂಪೇರ್ಡ್. ನಾನು ಆವಾಗಲೇ ಹೇಳಿದೆ, ಇವಾಗ ನಾವು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಆ ಪ್ರೈಸ್ನ ಕೆಲವೊಂದು ಸತಿ ಏನು ಮಾಡ್ತಾರೆ, ಕಡಿಮೆ ಮಾಡೋಂಥ ಚಾನ್ಸಸ್ ಇರುತ್ತೆ, ಕೆಲವೊಂದು ಸತಿ ಜಾಸ್ತಿ ಮಾಡೋಂಥ ಚಾನ್ಸಸ್ ಇರುತ್ತೆ. ಈಗ ನಾವು ಟೆಲಿವಿಷನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನೆಲ್ಲ ನೋಡ್ತಾ ಇರ್ತೀವಿ. ಏನಂತ
ಫೆಸ್ಟಿವಲ್ ಆಫರ್ 50% ಆಫ್ 25% ಆಫ್ ಅಂತ ಅಂದ್ಬಿಟ್ಟು ಎಲ್ಲ ನಾವು ನೋಡಿರ್ತೀವಿ. ಅಂದರೆ ಏನರ್ಥ, ಪ್ರೈಸು ಏನು 100 ರೂಪೀಸ್ ಇತ್ತು ಅದು ನಿಮಗೆ 25% ಡಿಸ್ಕೌಂಟ್ ಸಿಗ್ತಾ ಇದೆ, ಅಂದರೆ 75 ರೂಪೀಸ್ಗೆ ನಿಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಅಲ್ವಾ. ಈ ಥರ ಪ್ರೈಸು ಕಡಿಮೆ ಮಾಡಿದ್ವಿ ಅಂತ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡು ಎಷ್ಟು ಜಾಸ್ತಿ ಆಗುತ್ತೆ, ಕಸ್ಟಮರ್ಸ್ ಎಷ್ಟು ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮುಂಚೆನೇ ಇವ್ರೇನು ಮಾಡಿರ್ತಾರೆ, ಸೆಲ್ಲರ್ಸು ಎಸ್ಟಿಮೇಟ್ ಮಾಡಿರ್ತಾರೆ ಅಥವಾ ಸರ್ವೆ ಮಾಡಿರ್ತಾರೆ. ಈ ಥರ ಸರ್ವೆ ಮಾಡೋಂಥ ಒಂದು ಪ್ರೋಸೆಸ್ಗೂ ಏನಂತಾರೆ, ಟೋಟಲ್ ಔಟ್ಲೇ ಆರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಅಂತಾರೆ. ಅಂದರೆ ನಾವಿಲ್ಲೇನ ಕಂಪೇರ್ ಮಾಡ್ತೀವಿ ಅಂತ ಅಂದರೆ, ಪ್ರೈಸ್ನ ಚೇಂಜ್ ಮಾಡಿದ್ರೆ ಕಸ್ಟಮರ್ಸ್ದು ಎಕ್ಸ್ಪೆಂಡಿಚರು ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇವಾಗ ನಾವು ಪ್ರೈಸ್ನ ನೆಕ್ಸ್ಟು ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ಮೂಲಕ ಹೇಳ್ತೀನಿ, ಅಲ್ಲಿ ಇನ್ನೂ ಇನ್ ಡೀಟೈಲ್ ಆಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 100 ರೂಪೀಸ್ ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ 100 ರೂಪೀಸಿಂದ 50 ರೂಪೀಸ್ಗೆ ಪ್ರೈಸ್ನ ಕಡಿಮೆ ಮಾಡಿದ್ವಿ ಅಂತ ಅಂದರೆ, ಮುಂಚೆ ಕಸ್ಟಮರ್ಸು 100 ರೂಪೀಸ್ ಇದ್ದಾಗ 1000 ರೂಪೀಸ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಈಗ 50 ರೂಪೀಸ್ ಪ್ರೈಸ್ ಕಡಿಮೆ ಆದಮೇಲೆ ಅವರು 1000 ರೂಪೀಸ್ ಸ್ಪೆಂಡ್ ಮಾಡ್ತಾ ಇರೋದನ್ನ 1500 ಸ್ಪೆಂಡ್ ಮಾಡ್ತಾರಾ ಅಥವಾ 2000 ರೂಪೀಸ್ ಸ್ಪೆಂಡ್ ಮಾಡ್ತಾರಾ. ಅಂದರೆ ಪ್ರೈಸಸ್ಸು ಕಡಿಮೆ ಆಗ್ತಾ ಆಗ್ತಾ ಕಸ್ಟಮರ್ಸ್ದು ಎಕ್ಸ್ಪೆಂಡಿಚರು ಎಷ್ಟು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಇದ್ದಷ್ಟೇ ಇರುತ್ತಾ ಅನ್ನೋಂಥ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಟೋಟಲ್ ಔಟ್ಲೇ ಮೆಥಡ್ ಆರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತೀವಿ. ಹಿಯರ್ ದ ಟೋಟಲ್ ಎಕ್ಸ್ಪೆಂಡಿಚರ್ ರೆಫರ್ಸ್ ಟು ದ ಪ್ರಾಡಕ್ಟ್ ಆಫ್ ಪ್ರೈಸ್ ಇಂಟು ಕ್ವಾಂಟಿಟಿ ಡಿಮ್ಯಾಂಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಹಿಂಗೆ ಇವಾಗ ಟೋಟಲ್ ಕಸ್ಟಮರ್ಸ್ ಎಷ್ಟು ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದ್ದಾನೆ ಅಂದರೆ, ಇವಾಗ ನಾನು ಹೇಳಿದೆ ಆವಾಗಲೇ 100 ರೂಪೀಸ್ ಒಂದು ಪ್ರಾಡಕ್ಟ್ಗಿರುತ್ತೆ, ಆವಾಗ ಅವನು 10 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಅಲ್ಲಿ 1000 ರೂಪೀಸ್ ಆಗುತ್ತೆ. ಅಂದರೆ ಪ್ರೈಸ್ ಪರ್ ಯೂನಿಟ್ 100 ರೂಪೀಸ್, ಟೋಟಲ್ ಕ್ವಾಂಟಿಟಿ ಪರ್ಚೇಸ್ಡು 10 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಈಸ್ ಈಕ್ವಲ್ ಟು 1000 ರೂಪೀಸ್. 1000 ರೂಪೀಸ್ ಏನಾಯಿತು, ಟೋಟಲ್ ಎಕ್ಸ್ಪೆಂಡಿಚರ್ ಆಯಿತು ಅಲ್ವಾ. ಈ ಥರ ಅಂದರೆ ನಾವು ಟೋಟಲ್ ಎಕ್ಸ್ಪೆಂಡಿಚರ್ ಹೇಗೆ ಬರುತ್ತೆ, ನಮಗೆ ಪರ್ ಯೂನಿಟ್ ಪ್ರೈಸ್ ಮತ್ತು ಟೋಟಲ್ ಎಷ್ಟು ಕ್ವಾಂಟಿಟಿನ ಅವ್ನು ಪರ್ಚೇಸ್ ಮಾಡಿದ್ದಾನೆ ಅನ್ನೋದು ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಪ್ರಾಡಕ್ಟ್ ಮಾಡಿದಾಗ ನಮಗೆ ಸಿಗೋಂಥದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್. ನೆಕ್ಸ್ಟ್, ದಿಸ್ ಮೆಥಡ್ ಈಸ್ ಹೆಲ್ಪ್ಫುಲ್ ಟು ಮೆಷರ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ದ ಡಿಮ್ಯಾಂಡ್. ಅಂದರೆ ಈ ಮೆಥಡ್ ಯಾವುದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ಮೆಷರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಏನು ಮೆಷರ್ ಮಾಡೋದು, ಯಾಕೆ ಮೆಷರ್ ಮಾಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ಪ್ರೈಸ್ನ ಕಡಿಮೆ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಬೇಕು ಅಂತ ಅಂದರೆ ಫಸ್ಟು ಈ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ಮೆಷರ್ ಮಾಡ್ತೀವಿ. ಪ್ರೈಸಸ್ನ ಕಡಿಮೆ ಮಾಡಿದ್ರೆ ಕಸ್ಟಮರ್ಸ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು ಅಂತ ಅಂದರೆ ಆವಾಗ ನಾವು ಪ್ರೈಸ್ ಕಡಿಮೆ ಮಾಡೋದನ್ನ ರೈಟ್ ಡಿಸಿಷನ್ಸ್ ಅಂತ ಅಂದ್ಕೊಳ್ಬೋದು. ಅದೇ ನಾವು ಪ್ರೈಸ್ನ ಎಷ್ಟೇ ಕಡಿಮೆ ಮಾಡಿದ್ರೂ ಕೆಲವೊಂದು ಸತಿ ಕ್ವಾಂಟಿಟಿ ಡಿಮ್ಯಾಂಡು ಸೇಮ್ ಇರುತ್ತೆ. ಯಾವುದು ಫಾರ್ ಎಕ್ಸಾಂಪಲ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಾಲ್ಟ್. ಇವಾಗ ಸಾಲ್ಟ್ ಪ್ರೈಸ್ ಕಡಿಮೆ ಆಯಿತು ಅಂದಿದ ತಕ್ಷಣ ಯಾವುದೇ ಕಸ್ಟಮರು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನೇ ಪರ್ಚೇಸ್ ಮಾಡೋದು ಅಲ್ವಾ. ಆ ಥರದ್ದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗಾದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಅಪ್ಲೈ ಆಗಲ್ಲ. ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಪ್ರೈಸ್ ಚೇಂಜ್ ಆದ್ರೂ ಡಿಮ್ಯಾಂಡ್ ಮೇಲೂ ಯಾವ ರೀತಿಯೂ ಎಫೆಕ್ಟ್ ಆಗಲ್ಲ, ಟೋಟಲ್ ಎಕ್ಸ್ಪೆಂಡಿಚರ್ ಮೇಲೂ ಯಾವುದೇ ರೀತಿಯಾದ ಎಫೆಕ್ಟೂ ಆಗಲ್ಲ. ಹಂಗಾಗಿ ಪ್ರೈಸಸ್ನ ಕಡಿಮೆ ಮಾಡೋದಕ್ಕಿಂತ ಅಥವಾ ಜಾಸ್ತಿ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಸೇಲ್ಸ್ ಮ್ಯಾನೇಜರ್ ಆಗಿರ್ಬೋದು, ಅವ್ರು ಏನು ಮಾಡಬೇಕು, ಕಡಿಮೆ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಆಗುತ್ತೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವ್ರು ಪ್ರೈಸ್ ಕಡಿಮೆ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಬೇಕಾಗತ್ತೆ. ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಟೋಟಲ್ ಔಟ್ಲೇ ಮೆಥಡ್ ಆರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತೀವಿ. ಈಗ when the total expenditure falls with the fall in price and increases with the rise in price, then price elasticity of demand is lesser than 1 ಅಂತ ಹೇಳ್ತೀವಿ. ಅಂದರೆ ಏನು, ಇದನ್ನು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತ ಅಂದರೆ, ಈಗ ಒಂದು ಪ್ರೈಸಸ್ನ ನಾವೇನಾದ್ರು ಕಡಿಮೆ ಮಾಡಿದ ತಕ್ಷಣಕ್ಕೆ ಆ ಕಸ್ಟಮರ್ದು ಎಕ್ಸ್ಪೆಂಡಿಚರ್ ಅಂದರೆ ಅವ್ನು ಮುಂಚೆ ಎಷ್ಟು ಖರ್ಚು ಮಾಡ್ತಾ ಇರ್ತಾನೋ ದುಡ್ಡು, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ ಏನಂತೀವಿ, ರಿಲೇಟಿವ್ ಇನ್ಎಲಾಸ್ಟಿಕ್ ಅಂತ ಅಂತೀವಿ. ಇಲ್ಲಿ ಏನರ್ಥ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಅಂದ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್, it will be noted that when total expenditure increases with a fall in price and decreases with a rise in price, then
ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ 1. ಇದನ್ನು ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಆ ಎಕ್ಸಾಂಪಲ್ ಮೂಲಕ ನಿಮ್ಗೆ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಫಸ್ಟು ಇಲ್ಲಿ ಲಕ್ಷ್ಮಿ ಅನ್ನೋಂಥ ಒಬ್ಳು, ಫಾರ್ ಎಕ್ಸಾಂಪಲ್ ಇವ್ರನ್ನೆಲ್ಲರನ್ನೂ ನಾವು ರೀಟೈಲರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈ ಲಕ್ಷ್ಮಿ ಅನ್ನೋಂಥವಳು ಲಾರ್ಜ್ ಸ್ಕೇಲ್ನಲ್ಲಿ ಸೆಲ್ ಮಾಡ್ತಾ ಇದ್ದಾಳೆ. ಇವಳು ಏನು ಮಾಡ್ತಾಳೆ ಅಂದರೆ, ಇದು ವಾಟರ್ ಮೆಲನ್ ಪ್ರೈಸ್ ಏನಾದರೂ ಕಡಿಮೆ ಆಗ್ತಾ ಇದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ 50 ರೂಪೀಸ್ ಇದ್ದಿದ್ದು 40 ರೂಪೀಸ್ ಆಯಿತು ಅಥವಾ 30 ರೂಪೀಸ್ ಆಯಿತು ಅಂತ ಅಂದರೆ, ಇವಳು ಏನು ಮಾಡ್ತಾಳೆ, ಮುಂಚೆ ಇವಳು 10,000 ರೂಪೀಸ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಪ್ರೈಸ್ ಕಡಿಮೆ ಆಗ್ತಾ 10,000 ರೂಪೀಸ್ ಗೆ ಏನು ಪರ್ಚೇಸ್ ಮಾಡ್ತಾ ಇದ್ಲು ವಾಟರ್ ಮೆಲನ್ನ, ಈಗ 15,000ಗೆ ಪರ್ಚೇಸ್ ಮಾಡ್ತಾಳೆ, 20,000ಗೆ ಪರ್ಚೇಸ್ ಮಾಡ್ತಾಳೆ, ಇನ್ನೂ ಕಡಿಮೆ ಆಯಿತು ಅಂದರೆ. ಏನರ್ಥ, ಪ್ರೈಸ್ ಕಡಿಮೆ ಆಗ್ತಾ ಇವಳದು ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಥರದ್ದು ಏನಾದರೂ ಕಾನ್ಸೆಪ್ಟ್ ಇತ್ತು ಅಂತ ಅಂದರೆ ಅದಕ್ಕೇನಂತಾರೆ ಅಂದರೆ, ವೆನ್ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಅಂದರೆ ಅವಳದು ಎಕ್ಸ್ಪೆಂಡಿಚರು ಜಾಸ್ತಿ ಆಯಿತು. ಯಾವಾಗ ವಿತ್ ಎ ಫಾಲ್ ಇನ್ ಪ್ರೈಸಸ್ ಕಡಿಮೆ ಆಗ್ತಾ ಅವಳ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಡಿಕ್ರೀಸಸ್ ವಿತ್ ಎ ರೈಸ್ ಇನ್ ಪ್ರೈಸ್ ಅಂದರೆ ಪ್ರೈಸಸ್ ಜಾಸ್ತಿ ಆಗ್ತಾ ಅವಳದು ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಈ ಥರದ್ದು ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ರಿಲೇಟಿವ್ ಎಲಾಸ್ಟಿಕ್ ಅಂತ ಅಂತಾರೆ. ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಗ್ರೇಟರ್ ದ್ಯಾನ್ 1 ಇದೆ ಅಂತ ಅರ್ಥ. ಗ್ರೇಟರ್ ದ್ಯಾನ್ 1 ಇದ್ದಾಗ ಸೆಲ್ಲರ್ ಏನಂತ ಡಿಸಿಷನ್ ತೊಗೊಳ್ಬೋದು, ಅಥವಾ ಸೇಲ್ಸ್ ಮ್ಯಾನೇಜರ್ ಏನಂತ ಡಿಸಿಷನ್ ತೊಗೊಳ್ಬೋದು ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ನಾವು ಪ್ರೈಸ್ನ ಕಡಿಮೆ ಮಾಡ್ಬೋದು. ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಗ ಕಸ್ಟಮರ್ಸ್ ಟೋಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಎಸ್ಟಿಮೇಟ್ ಮಾಡ್ಬೋದು. ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಳ ಹೆಸರು ಸರಸ್ವತಿ ಅಂತ ಅಂದ್ಬಿಟ್ಟು, ಇವಳು ಸ್ಪೆಂಡ್ ಸೇಮ್ ಅಮೌಂಟ್ ವಾಟ್ ಎವರ್ ಮೇ ಬಿ ದ ಚೇಂಜ್ ಇನ್ ಪ್ರೈಸ್. ವಾಟರ್ ಮೆಲನ್ ಪ್ರೈಸು 100 ರೂಪೀಸ್ ಆದರೂ ಇರಲಿ, 90 ರೂಪೀಸ್ ಆದರೂ ಇರಲಿ, 80 ರೂಪೀಸ್ ಆದರೂ ಇರಲಿ, ಇವಳು ಮುಂಚೆನೂ ಇದಕ್ಕೆ 10,000 ರೂಪೀಸೇ ಸ್ಪೆಂಡ್ ಮಾಡ್ತಾ ಇದ್ಲು, ಈಗಲೂ 10,000 ರೂಪೀಸೇ ಸ್ಪೆಂಡ್ ಮಾಡ್ತಾಳೆ. ಅಂದರೆ 100 ರೂಪೀಸ್ ಇದ್ದಾಗ್ಲೂ ಅವಳು ವಾಟರ್ ಮೆಲನ್ ಎಷ್ಟು ಅಮೌಂಟಿಂದು ಪರ್ಚೇಸ್ ಮಾಡ್ತಾ ಇರ್ತಾಳೆ ಅಂದರೆ ಅವಳ ಎಕ್ಸ್ಪೆಂಡಿಚರ್ ಎಷ್ಟಿತ್ತು ವಾಟರ್ ಮೆಲನ್ಗೆ ಅಂತಂದರೆ ಅವಳ ಎಕ್ಸ್ಪೆಂಡಿಚರು ಫಿಕ್ಸ್ 10,000 ರೂಪೀಸ್ ಅಂತ ಅಂದ್ಬಿಟ್ಟು. ಹಂಗಾಗಿ 100 ರೂಪೀಸ್ ಇದ್ದರೂ ಅವಳು 10,000 ರೂಪೀಸ್ದೇ ವಾಟರ್ ಮೆಲನ್ನ ಪರ್ಚೇಸ್ ಮಾಡ್ತಾಳೆ. 90 ರೂಪೀಸ್ ಆದ್ರೂ ಅವಳು ಎಷ್ಟು ಪರ್ಚೇಸ್ ಮಾಡ್ತಾಳೆ, 10,000 ರೂಪೀಸ್ಗೆ ಏನು ಪರ್ಚೇಸ್ ಮಾಡ್ತಾ ಇದ್ಲು ಅಷ್ಟೇ ಪರ್ಚೇಸ್ ಮಾಡ್ತಾಳೆ. ಇನ್ನೂ ಕಡಿಮೆ ಪ್ರೈಸ್ ಆಯಿತು ಅಂತಂದರೂ ಅಷ್ಟೇ ವಾಟರ್ ಮೆಲನನ್ನು ಪರ್ಚೇಸ್ ಮಾಡ್ತಾಳೆ, ಅಂದರೆ ಅಷ್ಟೇ ಎಕ್ಸ್ಪೆಂಡಿಚರ್ದು ಪರ್ಚೇಸ್ ಮಾಡ್ತಾಳೆ. 10,000 ಅಂತ ಫಿಕ್ಸ್ ಆಗಿತ್ತು ಅಂದರೆ ಅಷ್ಟೇ ಅಮೌಂಟನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾಳೆ. ಇಲ್ಲೇನಾಯಿತು ನೋಡಿ, ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಇಲ್ಲಿ ಹೇಳಿದ್ದೀನಲ್ಲ, ವೆನ್ ಟೋಟಲ್ ಎಕ್ಸ್ಪೆಂಡಿಚರ್ ರಿಮೈನ್ಸ್ ದ ಸೇಮ್ ಅಂದರೆ ಎಕ್ಸ್ಪೆಂಡಿಚರು ಸೇಮ್ ಇದೆ, ಈವನ್ ಇಫ್ ದೆರ್ ಈಸ್ ಚೇಂಜ್ ಇನ್ ದ ಪ್ರೈಸಸ್ ಚೇಂಜ್ ಆದರೂ ಅಂದರೆ ಕಡಿಮೆನಾದರೂ ಆಗಲಿ ಜಾಸ್ತಿನಾದರೂ ಆಗಲಿ ಅವಳ ಎಕ್ಸ್ಪೆಂಡಿಚರ್ ವೇರಿ ಆಗಲಿಲ್ಲ, ಚೇಂಜ್ ಆಗಲಿಲ್ಲ. ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಯೂನಿಟರಿ ಎಲಾಸ್ಟಿಕ್ ಅಂತ ಹೇಳ್ತಾರೆ. ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ಇದು ಯಾವುದ್ರಲ್ಲಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾಚ್ ಬಾಕ್ಸ್ ಆಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು, ಈ ಥರದ್ದು ಪ್ರಾಡಕ್ಟ್ಗೆ ಯೂನಿಟರಿ ಎಲಾಸ್ಟಿಕ್ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಾವು ಅದು ಪ್ರೈಸ್ ಕಡಿಮೆ ಆಯಿತು ಅಂದಿದ ತಕ್ಷಣ ನಾವು ಜಾಸ್ತಿ ಅದನ್ನು ಪರ್ಚೇಸ್ ಮಾಡಲ್ಲ. ಓಕೆ, ನೆಕ್ಸ್ಟು ಈಗ ಇನ್ನೊಂದು ಎಕ್ಸಾಂಪಲ್ ಇದೆ. ಇವ್ರ ಹೆಸರು ಪಾರ್ವತಿ ಅಂತ ಅಂದ್ಬಿಟ್ಟು, ಇವರು ಪಾರ್ವತಿ ಸ್ಪೆಂಡ್ಸ್ ಲೆಸ್ಸರ್ ಅಮೌಂಟ್ ವಿತ್ ಎ ಚೇಂಜ್ ಇನ್ ಪ್ರೈಸು ಕಡಿಮೆ ಆಗ್ತಾ ಇದೆ ಅಂದರೆ 100 ರೂಪೀಸ್ ಇರೋದು 90, ಮುಂಚೆ ಇವರು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ 1 kg 100 ರೂಪೀಸ್ ಇತ್ತು ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. 1 kg 100 ರೂಪೀಸ್ ಇದ್ದಾಗ ಇವರು 10,000 ರೂಪೀಸ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈಗ ಇದ್ರ ಪ್ರೈಸ್ ಏನಾಯಿತು, 90 ರೂಪೀಸ್ ಆಯಿತು. 90 ರೂಪೀಸ್ ಆದಾಗ ಇವ್ರೇನು ಮಾಡಿದ್ರು, 90 ರೂಪೀಸ್ ಆದಾಗ ಲಕ್ಷ್ಮಿ ಅನ್ನೋರು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡಿದ್ರು, ಇನ್ನೂ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡಿದ್ರು. ಆದರೆ ಪಾರ್ವತಿ ಅನ್ನೋರು ಆ ಥರ ಮಾಡಲಿಲ್ಲ. ಇವ್ರೇನು ಮಾಡಿದ್ರು ಅಂದರೆ 10,000 ಅಂದರೆ 100 ರೂಪೀಸ್ ಇದ್ದಾಗಲೂ 10,000 ರೂಪೀಸ್ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ರು. ಈಗ 90 ರೂಪೀಸ್ ಆದಾಗ ಇವ್ರೇನು ಮಾಡ್ತಾರೆ, 9,000ನ್ನು ಸ್ಪೆಂಡ್ ಮಾಡ್ತಾರೆ. ಅದೇ 80 ರೂಪೀಸ್ ಆದಾಗ ಏನು ಮಾಡ್ತಾರೆ, 8,000ನ್ನು ಸ್ಪೆಂಡ್ ಮಾಡ್ತಾರೆ. ಅಂದರೆ ಪ್ರೈಸಸ್ ಕಡಿಮೆ ಆಗ್ತಾ ಇದ್ರು ಇವ್ರೇನು ಮಾಡ್ತಾ ಇದ್ದಾರೆ, ಎಕ್ಸ್ಪೆಂಡಿಚರು ಕಡಿಮೆ ಆಗ್ತಾ ಇದೆಯೇ ಹೊರತು, ಏಕೆಂದರೆ ಅಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಯಿತು. ಮುಂಚೆ ಅವ್ರು 1 kgಗೆ 100 ರೂಪೀಸ್ ಸಿಗ್ತಾಯಿತ್ತು,
ಈಗ ಅದೇನಾಗಿದೆ 90 ರುಪೀಸಿಗೆ ಸಿಗ್ತಾ ಇದೆ, ಬಿಡು ಹೋಗಲಿ ಅಷ್ಟೇ ಪರ್ಚೇಸ್ ಮಾಡೋಣ, ಇನ್ನೂ ನನಗೆ 10 ರುಪೀಸ್ ಸೇವ್ ಆಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅಂದರೆ ಸೇವಿಂಗ್ಸ್ಗೆ ಇವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನ್ಬೋದು. ಅಂದರೆ ಪ್ರೈಸ್ ಕಡಿಮೆ ಆಗಿದ ತಕ್ಷಣ ಇವ್ರು ಪ್ರಾಡಕ್ಟನ್ನು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ, ಪ್ರೈಸ್ ಕಡಿಮೆ ಆಗ್ತಾ ಆಗ್ತಾ ಇವರು ಎಕ್ಸ್ಪೆಂಡಿಚರ್ನೂ ಕಡಿಮೆನೇ ಮಾಡಿಕೊಂಡ್ರು. ಇದಕ್ಕಿನ್ನೂ ಒಂದು ಎಕ್ಸಾಂಪಲ್ ಇದೆ, ನೆಕ್ಸ್ಟು ಆ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ ಅಂದರೆ, ಇಟ್ ಈಸ್ ಟು ಬಿ ನೋಟೆಡ್ ದಟ್ ವೆನ್ ಟೋಟಲ್ ಎಕ್ಸ್ಪೆಂಡಿಚರ್, ಇಲ್ಲಿದೆ ನೋಡಿ, ವೆನ್ ಟೋಟಲ್ ಎಕ್ಸ್ಪೆಂಡಿಚರ್ ಫಾಲ್ಸ್ ವಿತ್ ಎ ಫಾಲ್ಸ್ ಇನ್ ಪ್ರೈಸ್. ಇವಾಗ ಪಾರ್ವತಿ ಅನ್ನೋ ಎಕ್ಸಾಂಪಲ್ ಹೇಳಿದ್ನಲ್ಲ, ಅಲ್ಲೇನಾಗುತ್ತೆ ಅಂದರೆ ಅವಳದು ಎಕ್ಸ್ಪೆಂಡಿಚರು ಕಡಿಮೆ ಆಯಿತು, ಎಕ್ಸ್ಪೆಂಡಿಚರ್ ಫಾಲ್ಸ್, ಎಕ್ಸ್ಪೆಂಡಿಚರು ಕಡಿಮೆ ಆಯಿತು ವಿತ್ ಎ ಫಾಲ್ ಇನ್ ಪ್ರೈಸ್, ಪ್ರೈಸು ಕಡಿಮೆ ಆಗಿದೆ, ಅದಕ್ಕೆ ತಕ್ಕಂಗೆ ಎಕ್ಸ್ಪೆಂಡಿಚರು ಕಡಿಮೆ ಆಗಿದೆ, ಈ ಥರ. ಆ್ಯಂಡ್ ಇನ್ಕ್ರೀಸಸ್ ವಿತ್ ಎ ರೈಸ್ ಇನ್ ಪ್ರೈಸ್. ಅಕಸ್ಮಾತ್ ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಅವಳ ಎಕ್ಸ್ಪೆಂಡಿಚರು ಜಾಸ್ತಿನೇ ಆಗುತ್ತೆ. ಈ ಥರದ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ರಿಲೇಟಿವ್ ಇನ್ ಎಲಾಸ್ಟಿಕ್ ಅಂತ ಅಂತಾರೆ. ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದ್ಯಾನ್ 1. ಅಂದರೆ ಪ್ರೈಸ್ ಕಡಿಮೆ ಆದಾಗ ಎಕ್ಸ್ಪೆಂಡಿಚರು ಕಡಿಮೆ ಆದರೆ ನಾವು ಆ ಒಂದು ಕಾನ್ಸೆಪ್ಟ್ಗೆ ಏನಂತೀವಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ಈಗ ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಲಕ್ಷ್ಮಿ ಸ್ಪೆಂಡ್ಸ್ ಮೋರ್ ಅಮೌಂಟ್ ವಿತ್ ಡಿಕ್ರೀಸ್ ಇನ್ ಪ್ರೈಸಸ್. ಹಿಯರ್ ದ ಎಕ್ಸ್ಪೆಂಡಿಚರ್ ಈಸ್ ಮೋರ್ ವಿತ್ ಡಿಕ್ರೀಸ್ ಇನ್ ಪ್ರೈಸ್. ಹಿಯರ್ ಸರಸ್ವತಿ ಸ್ಪೆಂಡ್ಸ್ ಸೇಮ್ ಅಮೌಂಟ್, he spends same expenditure whatever may be the change in price. And then Parvati, she spends lesser amount with a change in price, lesser expenditure with the change in price, that is lesser price. Okay, then now let us understand one problem. Okay, ಇವಾಗ ಒಂದು ಪ್ರಾಬ್ಲಮ್ ಮೂಲಕ ನೀವು ಇವಾಗ ಏನು ಅರ್ಥ ಮಾಡಿಕೊಂಡ್ರೋ, ಈ ಒಂದು ಟೋಟಲ್ ಔಟ್ಲೇ ಮೆಥಡ್ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅನ್ನೋಂಥದ್ದನ್ನು ಏನು ಅರ್ಥ ಮಾಡ್ಕೊಂಡಿದ್ದೀರೋ ಇದನ್ನೇ ಈಗ ಅದ್ರ ಬೇಸಿಸ್ ಮೇಲೆ ನಾವು ಒಂದು ಪ್ರಾಬ್ಲಮ್ನ ನೋಡೋಣ. ಫಸ್ಟ್ ಪ್ರಾಬ್ಲಮ್ 1 ಏನು ಹೇಳಿದ್ದಾರೆ ಈ ಪ್ರಾಬ್ಲಮ್ನಲ್ಲಿ, ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡೇಟಾ ಅಡಾಪ್ಟಿಂಗ್ ಟೋಟಲ್ ಔಟ್ಲೇ ಮೆಥಡ್ ಫೈಂಡ್ ಔಟ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ. ಅಂದರೆ ಈ ಒಂದು ಡೇಟಾನ ಇಟ್ಕೊಂಡು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಷ್ಟಿದೆ ಅನ್ನೋದನ್ನು ಟೋಟಲ್ ಔಟ್ಲೇ ಮೆಥಡಲ್ಲಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಇನ್ಫಾರ್ಮೇಷನ್ ಹೇಳಿದ್ದಾರೆ ಅಂದರೆ 3 ಟೈಪ್ಸ್ ಆಫ್ ಕಸ್ಟಮರ್ಸ್ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಅವಾಗಲೇ ಹೇಳ್ದಂಗೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಬೋದು. ಪ್ರೈಸಸ್, ಇಲ್ಲಿ ಪ್ರೈಸಸ್ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ. ಪ್ರೈಸು 10 ರುಪೀಸ್ ಇತ್ತು, 9 ರುಪೀಸ್ ಆಗಿದೆ, 8 ರುಪೀಸ್ ಆಗಿದೆ. ಇಲ್ಲೂ 10 ರುಪೀಸ್, 9 ರುಪೀಸ್, 8 ರುಪೀಸ್ ಇದೆ. ಇಲ್ಲೂ ಅಷ್ಟೇ 10 ರುಪೀಸ್, 9 ರುಪೀಸ್, 8 ರುಪೀಸ್ ಇದೆ. ಓಕೆ, ಈಗ ನೆಕ್ಸ್ಟ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 10 ರುಪೀಸ್ ಇದ್ದಾಗ ಎ ಅನ್ನೋರು ಎಷ್ಟು ಪರ್ಚೇಸ್ ಮಾಡ್ತಾಯಿದ್ರು, 1000 ಯೂನಿಟ್ಸ್ನ ಪರ್ಚೇಸ್ ಮಾಡ್ತಾಯಿದ್ರು. ಅದೇ ಪ್ರೈಸ್ ಕಡಿಮೆ ಆದಾಗ 9 ರುಪೀಸ್ ಆದಾಗ ಇವರು ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, 2000 ಯೂನಿಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದೇ 8 ರುಪೀಸ್ ಆದಾಗ ಇವರು ಎಷ್ಟು ಯೂನಿಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, 3000 ಯೂನಿಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದೇ ಥರ ಬಿ ಅನ್ನೋರು 10 ರುಪೀಸ್ ಇದ್ದಾಗ 900 ಯೂನಿಟ್ಸ್, 9 ರುಪೀಸ್ ಇದ್ದಾಗ 1000 ಯೂನಿಟ್ಸ್, 8 ರುಪೀಸ್ ಇದ್ದಾಗ 1125 ಯೂನಿಟ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಕಸ್ಟಮರ್ ನಾವು ಪಾರ್ವತಿ ಅಂತ ಅಸ್ಯೂಮ್ ಮಾಡ್ಕೊಳ್ಬೋದು. ಇವರು 10 ರುಪೀಸ್ ಇದ್ದಾಗ 1000 ರುಪೀಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, 1000 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. 9 ರುಪೀಸ್ ಆದಾಗ 1050 ರುಪೀಸ್ 50 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದೇ ಪ್ರೈಸ್ 8 ರುಪೀಸ್ ಆದಾಗ ಇವರು 1070 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೋಡಿ ಬನ್ನಿ, ಇವಾಗ ಯಾವ ರೀತಿ ಈ ಥರ ಪ್ರಾಬ್ಲಮ್ ಇದ್ದಾಗ ಸೊಲ್ಯೂಷನ್ ಮಾಡೋದು, ಅಂದರೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ನಿಮ್ಗೆ ಎಕ್ಸಾಮ್ನಲ್ಲಿ ಈ ಥರ ಕೊಟ್ಟಿರ್ತಾರೆ ಕ್ವಶನು, ನೀವು ಇದನ್ನು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ಅಂದರೆ ಈ ಒಂದು ಫಾರ್ಮೆಟ್ನ ಹಾಕ್ಕೊಳ್ಬೇಕು. ಇಲ್ಲೂ ಅಷ್ಟೇ ತುಂಬ ಸಿಂಪಲ್ ಪ್ರಾಬ್ಲಮ್. ಏನೇ ಆಗುತ್ತೆ ಅಂದರೆ ಕ್ವಶನ್ನಲ್ಲೇ ಇದಿಷ್ಟು ಪಾರ್ಟು ಹೇಳಿರ್ತಾರೆ, ಏನು ಕ್ವಶನ್ನಲ್ಲಿ ಇಷ್ಟು ಪಾರ್ಟ್ ಹೇಳಿರ್ತಾರೋ ಅದನ್ನು ಅದೇ ರೀತಿಯಲ್ಲಿ ನಾವು ಬರ್ಕೊತೀವಿ. ಇದು 3 ಯೂನಿಟ್ಸ್ ಪೂರ್ತಿ. ಈಗ ನಾವು ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಇನ್ನೊಂದು ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ, ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ, ಮತ್ತು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದಕ್ಕೆ ಒಂದು ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ. ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನೋಂಥ ಕಾಲಮ್ನಲ್ಲಿ ನಾನು ನಿಮಗೆ ಫಸ್ಟು ಸ್ಲೈಡ್ನಲ್ಲಿ ಹೇಳಿದ್ದೆ ಏನಂತ, ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವ ರೀತಿ ಬರುತ್ತೆ ಅಂತ. ಟೋಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿ ಬರುತ್ತೆ ಅಂದರೆ 1 ಯೂನಿಟ್ಗೆ 10 ರುಪೀಸ್, 1000 ಯೂನಿಟ್ಸ್ಗೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 10 × 1000ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10,000 ರುಪೀಸ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅನ್ನುವಂಥ ಒಬ್ಬ ಕಸ್ಟಮರ್ ಏನಿದ್ದಾನೋ ಇವನು 10 ರೂಪೀಸ್ ಇದ್ದಾಗ 1000 ಯೂನಿಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದ ಅಂದರೆ ಟೋಟಲ್ ಅವನು ಎಷ್ಟು ಎಕ್ಸ್ಪೆಂಡಿಚರ್ನ ಸ್ಪೆಂಡ್ ಮಾಡ್ತಾ ಇದ್ದ, ಎಷ್ಟು ಖರ್ಚು ಮಾಡ್ತಾ ಇದ್ದ, 10 ರೂಪೀಸ್ ಇರುವಾಗ 10,000 ರೂಪೀಸ್ನ ಸ್ಪೆಂಡ್ ಮಾಡ್ತಾ ಇದ್ದ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟು ಪ್ರೈಸು 10 ರೂಪೀಸಿಂದ 9 ರೂಪೀಸ್ ಆಯಿತು. ಇವನೇನು ಮಾಡ್ದ, 2000 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ದ. 2000 ಯೂನಿಟ್ಸ್ಗೆ ಎಷ್ಟು ದುಡ್ಡಾಗುತ್ತೆ, 9 ರೂಪೀಸ್ ಇಂಟು 2000 ಈಸ್ ಈಕ್ವಲ್ ಟು 18,000 ಆಯಿತು. ಅಂದರೆ ಮುಂಚೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೆಂಡಿಚರ್ ಏನಾಗಿದೆ, ಜಾಸ್ತಿ ಆಗಿದೆ ಅಲ್ವಾ. ಮುಂಚೆ 10,000 ಇತ್ತು ಎ ಅನ್ನೋರ್ದು ಎಕ್ಸ್ಪೆಂಡಿಚರು, ಈಗ ಅದು 18,000 ಆಗಿದೆ. ಓಕೆ, ನೆಕ್ಸ್ಟ್ ಈಗ 9 ರೂಪೀಸ್ ಇದ್ದಿದ್ದು ಪ್ರೈಸು ಇನ್ನೂ ಕಡಿಮೆ ಆಯಿತು, 8 ರೂಪೀಸ್ ಆಯಿತು. 8 ರೂಪೀಸ್ ಆದಾಗ ಎ ಅನ್ನೋರು ಎಷ್ಟು ಕ್ವಾಂಟಿಟಿನ ಡಿಮ್ಯಾಂಡ್ ಮಾಡಿದ್ರು, 3000 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡಿದ್ರು. ಪ್ರೈಸ್ ಎಷ್ಟಾಗುತ್ತೆ, ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, 8 ಇಂಟು 3000 ಈಸ್ ಈಕ್ವಲ್ ಟು 24,000. ಅಂದರೆ ಎಕ್ಸ್ಪೆಂಡಿಚರ್ ಇವಾಗ ಎಷ್ಟಾಗ್ತಾ ಇದೆ, 24,000 ಆಗ್ತಾ ಇದೆ. ಅಂದರೆ ಪ್ರೈಸು ಕಡಿಮೆ ಆಗ್ತಾ ಇದೆ, ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಇದೆ ಅಲ್ವಾ. ಅಂದರೆ ಇಲ್ಲಿ there is increase in the expenditure with the decrease in the price. This is known as elasticity of demand is greater than 1, that is relatively elastic. relative elastic ಅಂತ ಅಂತಾರೆ. ಯಾವಾಗ ಪ್ರೈಸು ಕಡಿಮೆ ಆದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೋ ಆ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ರಿಲೇಟಿವ್ ಎಲಾಸ್ಟಿಕ್ ಅಂತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಗ್ರೇಟರ್ ದ್ಯಾನ್ 1 ಅಂತೀವಿ. ಈ ಥರ ಯಾವ ಪ್ರಾಡಕ್ಟ್ಗೆ ನಾವು ಸರ್ವೆ ಮಾಡಿದಾಗ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಗ್ರೇಟರ್ ದ್ಯಾನ್ 1 ಬರುತ್ತೋ ಅವಾಗ ನಾವೇನು ಡಿಸಿಷನ್ಸ್ ತೊಗೊಳ್ಬೋದು, ಪ್ರೈಸ್ನ ಕಡಿಮೆ ಮಾಡ್ಬೋದು. ಅದರಿಂದ ಕಸ್ಟಮರ್ಸು ಅವ್ರ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡ್ತಾರೆ ಅಂತ ಅಸಂಪ್ಷನ್ ಮಾಡ್ಕೊಳ್ಬೋದು. ಇದೇ ಥರ ನಾವು ಇವಾಗ ನೀವೆಲ್ಲ ಮಾಲಲ್ಲೆಲ್ಲ ನೋಡಿರ್ಬೋದು, ಅವರು ಅಷ್ಟೇ ಫೆಸ್ಟಿವಲ್ ಆಫರ್ ಅಂತ ಆಗಿರ್ಬೋದು, ಡಿಸ್ಕೌಂಟ್ ಅಂತ ಆಗಿರ್ಬೋದು, ಕೂಪನ್ಸ್ ಅಂತ ಆಗಿರ್ಬೋದು ಎಲ್ಲ ಹಾಕಿರ್ತಾರೆ. ಅಂದರೆ ಪ್ರೈಸಸ್ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಕಸ್ಟಮರ್ ಏನು ಮಾಡ್ತಾರೆ, ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಥರದ ಗಾರ್ಮೆಂಟ್ಸ್ಗೆ ಅಥವಾ ಮಾಲ್ಸ್ನಲ್ಲಿ ಪರ್ಚೇಸ್ ಮಾಡೋಂಥವ್ರೆಲ್ಲರೂ ಕೆಲವೊಂದು ಸತಿ ಪ್ರೈಸ್ ಕಡಿಮೆ ಆಯಿತು, ಆಫರ್ ಇದೆ, ಡಿಸ್ಕೌಂಟ್ ಇದೆ ಅಂತ ಅಂದಿದ ತಕ್ಷಣಕ್ಕೆ ಏನು ಮಾಡ್ತಾರೆ, ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅಂದರೆ ಅವ್ರ ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ರಿಲೇಟಿವ್ ಎಲಾಸ್ಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟು ಈಗ ಸೆಕೆಂಡ್ ಟೈಪ್ ಆಫ್ ಕಸ್ಟಮರ್ಸ್ಗೆ ಬರೋಣ. ಇವರು ಫುಲ್ಲು ಶಾಪಿಂಗ್ ಅಂತ ಅಂದರೆ ಇಂಟ್ರೆಸ್ಟ್ ಇರೋರಾಗಿರ್ಬೋದು, ಅಥವಾ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಇರೋಂಥವ್ರಾದರೂ ಆಗಿರ್ಬೋದು, ಅಥವಾ ಕೆಲವೊಂದು ಪ್ರಾಡಕ್ಟ್ಗೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ವೇರಿ ಆಗ್ತಾ ಹೋಗುತ್ತೆ ಅದ್ರ ಬೇಸಿಸ್ ಮೇಲೆ. ಈಗ ನಾವು ಸೆಕೆಂಡ್ ಟೈಪ್ ಆಫ್ ಕಸ್ಟಮರ್ಸಿಗೆ ಬರೋಣ. ಬಿ ಅನ್ನೋಂಥ ಕಸ್ಟಮರ್ಸ್ ಇದ್ದಾರೆ. ಇವರು ಅಷ್ಟೇ 10 ರೂಪೀಸ್ ಇತ್ತು. ಇದು 2 ಕಾಲಮ್ಸು ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. 10 ರೂಪೀಸ್ ಇತ್ತು, ಆವಾಗ ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡ್ ಮಾಡ್ತಾಯಿದ್ರು, 900 ಯೂನಿಟ್ಸ್. ಇದೆರಡು ಮಲ್ಟಿಪ್ಲೈ ಮಾಡಿ 900 ಇಂಟು 10 ನಮಗೆ 9000 ಸಿಗುತ್ತೆ. ಸೇಮ್ ಅದೇ ಥರನೇ ಪ್ರೈಸ್ ಕಡಿಮೆ ಆಯಿತು, ಕ್ವಾಂಟಿಟಿ ಡಿಮ್ಯಾಂಡೆಡ್ ಸ್ವಲ್ಪ ಜಾಸ್ತಿ ಆಗಿದೆ, 1000 ಆಗಿದೆ. ಆವಾಗ ಎಷ್ಟಾಯಿತು, ಮಲ್ಟಿಪ್ಲೈ ಮಾಡಿದ್ರೆ 1000 ಇಂಟು 9 ಮಾಡಿದ್ರೆ ನಮಗೆ 9000 ರೂಪೀಸ್. ಅಂದರೆ ಬಿ ಅನ್ನೋರು ಪ್ರೈಸ್ 1 ರೂಪಿ ಕಡಿಮೆ ಆಗಿದ ತಕ್ಷಣ ಎಕ್ಸ್ಪೆಂಡಿಚರ್ ಏನಾಯಿತು, ಇಲ್ಲೂ 9000 ಇದೆ, ಇಲ್ಲೂ 9000 ಇದೆ. ಎಕ್ಸ್ಪೆಂಡಿಚರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಸು ಆಗಿಲ್ಲ. ನೆಕ್ಸ್ಟ್ ನೋಡೋಣ. 9 ರೂಪೀಸ್ ಇದ್ದಿದ್ದ ಪ್ರೈಸು ಇನ್ನೂ ಕಡಿಮೆ ಆಯಿತು, 8 ರೂಪೀಸ್ ಆಯಿತು. ಇವ್ರ ಕ್ವಾಂಟಿಟಿ ಡಿಮ್ಯಾಂಡ್ ಸ್ವಲ್ಪ ಚೇಂಜ್ ಆಗಿದೆ, ಆದ್ರೂ ಪ್ರೈಸ್ ಇವರು ಟೋಟಲ್ ಎಕ್ಸ್ಪೆಂಡಿಚರ್ 8 ಇಂಟು 1125 ಮಲ್ಟಿಪ್ಲೈ ಮಾಡಿ ನಿಮಗೆ 9000 ಬರುತ್ತೆ. ಇಲ್ಲಿ ಟೋಟಲ್ ಎಕ್ಸ್ಪೆಂಡಿಚರು 9000 ಬಂತು. 3 ಕೇಸಸಲ್ಲೂ ಅಂದರೆ ಪ್ರೈಸ್ ಎಷ್ಟೇ ಕಡಿಮೆ ಆದ್ರೂ ಇವರ ಎಕ್ಸ್ಪೆಂಡಿಚರು ಸೇಮ್ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಕಸ್ಟಮರ್ಸ್ ಇರ್ತಾರೆ, ಈ ಒಂದು ಗೂಡ್ಸ್ಗೆ ಪರ್ಟಿಕ್ಯುಲರ್ ಗೂಡ್ಸ್ಗೆ ಇಷ್ಟು ಅಮೌಂಟ್ ಅಂತ ಎತ್ತಿಟ್ಟಿದ್ದಾರೆ ಅಂದರೆ ಅವ್ರು ಅಷ್ಟೇ ಅಮೌಂಟನ್ನು ಸ್ಪೆಂಡ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ಗೆ ನಮ್ಮ ಮನೆಯಲ್ಲಿ ನಾವು 1 ಮಂತ್ಗೆ ಫ್ರೂಟ್ಸ್ಗೆ ಅಂತ ಅಂದ್ಬಿಟ್ಟು 5000 ರೂಪೀಸ್, ಅಥವಾ ನಟ್ಸ್ಗೆ ಅಂತ ಅಂದ್ಬಿಟ್ಟು 2000 ರೂಪೀಸ್ ಎತ್ತಿಟ್ಟಿದ್ದೀವಿ ಅಂತ ಅಂದರೆ ಆ 2000 ಅಷ್ಟೇ. ಆ ಫ್ರೂಟ್ಸ್ ಪ್ರೈಸು ಕಡಿಮೆನಾದರೂ ಆಗಲಿ ಅಥವಾ ಜಾಸ್ತಿನಾದರೂ ಆಗಲಿ ನಾವು ಎತ್ತಿಟ್ಟಿರೋ 2000. ಮುಂಚೆ ಜಾಸ್ತಿ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಥವಾ ಇವಾಗ ಪ್ರೈಸಸ್ ಏನಾದರೂ ಕಡಿಮೆ ಆಗಲಿ ಜಾಸ್ತಿ ಆಗಲಿ ನಮ್ಮ ಅಮೌಂಟಲ್ಲಿ ಎಕ್ಸ್ಪೆಂಡಿಚರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಸು ಆಗ್ದಲೇ ಇದ್ದರೆ ಈ ಥರದ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ಯೂನಿಟರಿ ಎಲಾಸ್ಟಿಕ್ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಅಂದರೆ ಪ್ರೈಸಸ್ ಏನೇ ಚೇಂಜ್ ಆದರೂ ಅದು ಎಕ್ಸ್ಪೆಂಡಿಚರ್ ಮೇಲೆ ಯಾವುದೇ ರೀತಿಯಾದ ಎಫೆಕ್ಟು ಆಗಲ್ಲ. ಈ ಥರ ಆದರೆ ಅದಕ್ಕೆ ಯೂನಿಟರಿ ಎಲಾಸ್ಟಿಕ್ ಅಂತ ಹೇಳ್ತೀವಿ.
ಈಗ ಥರ್ಡ್ ಕೇಸಿಗೆ ಬರೋಣ. ಸಿ ಅನ್ನೋಂಥ ಕೇಸ್ಗೆ ಇವ್ರು ನೋಡಿ 10 ರೂಪೀಸ್ ಇತ್ತು. 10 ರೂಪೀಸ್ ಇದ್ದಾಗ 1000 ಯೂನಿಟ್ಸ್ನ ಡಿಮ್ಯಾಂಡ್ ಮಾಡ್ತಾಯಿದ್ರು. ಆವಾಗ ಅವ್ರ ಎಕ್ಸ್ಪೆಂಡಿಚರ್ 10,000 ಇತ್ತು. ಈಗ ಅದು 9 ರೂಪೀಸ್ ಆಗಿದೆ. ಒಂದು ಸ್ವಲ್ಪ ಜಾಸ್ತಿ ಗೂಡ್ಸ್ನ ಡಿಮ್ಯಾಂಡ್ ಮಾಡಿದ್ರು. 1050 ಯೂನಿಟ್ಸ್ನ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪೆಂಡಿಚರ್ ಎಷ್ಟಾಯಿತು? 9450 ಆಯಿತು. ಇವ್ರಿಗಿವಾಗ ತುಂಬ ಖುಷಿ. ಅಂದರೆ ಇವಾಗ ಮಿಡ್ಲ್ ಕ್ಲಾಸ್ ಆಗಿರ್ಬೋದು ಅಥವಾ ಲೋಯರ್ ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಪ್ರೈಸ್ ಏನಾದರೂ ಕಡಿಮೆ ಆಯಿತು ಅಂದರೆ ಅದನ್ನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಏನು ಅಮೌಂಟು ಸೇವ್ ಆಗುತ್ತೋ ಅದನ್ನು ಬೇರೆ ಇನ್ನೇನಾದರೂ ಪರ್ಚೇಸ್ ಮಾಡಿದ್ರು ಮಾಡ್ಬೋದು. ಒಟ್ಟಿನಲ್ಲಿ ಇಲ್ಲಿ ಏನಾಯಿತು, ಪ್ರೈಸ್ ಕಡಿಮೆ ಮಾಡಿದ್ರೂ ಇಲ್ಲಿ ಎಕ್ಸ್ಪೆಂಡಿಚರ್ ಏನಾಯಿತು, ಇನ್ನೂ ಕಡಿಮೆನೇ ಆಯಿತು. ನೆಕ್ಸ್ಟ್ ಈಗ ಇನ್ನೂ ಪ್ರೈಸ್ ಕಡಿಮೆ ಆಯಿತು, 8 ರೂಪೀಸ್. ಇಲ್ಲೆಷ್ಟಿದೆ? 1070 ಯೂನಿಟ್ಸ್ ಡಿಮ್ಯಾಂಡ್ ಆಗಿದೆ. 2 ಮಲ್ಟಿಪ್ಲೈ ಮಾಡಿದ್ರೆ 8560 ಆಗಿದೆ. ಅಂದರೆ ಏನಾಯಿತು, ಮುಂಚೆ ಕಂಪೇರ್ ಮಾಡಿದ್ರೆ ಇನ್ನೂ ಟೋಟಲ್ ಎಕ್ಸ್ಪೆಂಡಿಚರು ಕಡಿಮೆನೇ ಆಗ್ತಾ ಇದೆ. ಅಂದರೆ ವಿತ್ ದ ಚೇಂಜ್ ಇನ್ ಪ್ರೈಸ್, ಇಫ್ ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಗೂಡ್ಸ್ ಗೋಸ್ ಆನ್ ಡಿಕ್ರೀಸಿಂಗ್ ಆ್ಯಂಡ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಗೋಸ್ ಆನ್ ಡಿಕ್ರೀಸಿಂಗ್ ಅಲ್ವಾ. ಈ ಥರ ಒಂದು ಕಾನ್ಸೆಪ್ಟ್ಗೆ ಏನಂತಾರೆ, ರಿಲೇಟಿವ್ ಇನ್ ಎಲಾಸ್ಟಿಕ್ ಅಂತ ಅಂತಾರೆ. ಯಾವ ಪ್ರಾಡಕ್ಟ್ಗೆ ಈ ಥರ ಸಿಚುಯೇಷನ್ಸ್ ಅರೈಸ್ ಆಗುತ್ತೋ ಅಂಥ ಪ್ರಾಡಕ್ಟ್ಗೆ ಪ್ರೈಸ್ನ ಕಡಿಮೆ ಮಾಡೋನು ಆ ಪರ್ಟಿಕ್ಯುಲರ್ ಸೆಲ್ಲರ್ಗೆ ಜಾಸ್ತಿ ಅಡ್ವಾಂಟೇಜ್ ಏನೂ ಆಗಲ್ಲ. ಅಂದರೆ ಸ್ವಲ್ಪ ಯೂನಿಟ್ಸ್ ಜಾಸ್ತಿ ಸೇಲ್ನ ಜಾಸ್ತಿ ಮಾಡ್ಬೋದೇ ಹೊರತು ತುಂಬ ಜಾಸ್ತಿ ಬೆನಿಫಿಟ್ ಏನೂ ಆಗಲ್ಲ. ಈ ಥರ ಒಂದು ಕಾನ್ಸೆಪ್ಟ್ಗೆ ರಿಲೇಟಿವ್ ಇನ್ ಎಲಾಸ್ಟಿಕ್ ಅಂತ ಅಂತಾರೆ. ಮತ್ತು ಇಲ್ಲಿ ಏನು ಹೇಳ್ತೀವಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದಿಷ್ಟು ಪ್ರಾಬ್ಲಮ್ಮು. ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳೋದಾದರೆ ಈ ಥರ ಅರ್ಥ ಮಾಡ್ಕೊಳ್ಬೇಕು. ಪ್ರಾಬ್ಲಮ್ ಮಾಡೋದಂತೂ ಸಖತ್ತು ಸಿಂಪಲ್ಲು. ಏನಂತ ಅಂದರೆ, ಏನು ಪ್ರೈಸ್ ಇರುತ್ತೋ ಕ್ವಾಂಟಿಟಿ ಡಿಮ್ಯಾಂಡೆಡ್ಗೆ ಮಲ್ಟಿಪ್ಲೈ ಮಾಡಿ ಅಮೌಂಟನ್ನು ನೋಡ್ಕೊಳ್ಬೇಕು. ಪ್ರೈಸ್ ಕಡಿಮೆ ಆಗಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದ್ದರೆ ಅಲ್ಲಿ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಪ್ರೈಸ್ ಕಡಿಮೆ ಆಗಿ ಎಕ್ಸ್ಪೆಂಡಿಚರ್ ಸೇಮ್ ಇತ್ತು ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಇಫ್ ಪ್ರೈಸ್ ಡಿಕ್ರೀಸಸ್, ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಡಿಕ್ರೀಸಸ್, ದೆನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಹೇಳ್ಬೋದು. ಇದನ್ನು ನಾವು ಗ್ರಾಫಲ್ಲಿ ತೋರಿಸೋದಾದರೆ ಈ ರೀತಿ ತೋರಿಸ್ತೀವಿ ನೋಡಿ. ಇದು ಪ್ರೈಸ್ ಕಾಲಮು, ಇದು ಟೋಟಲ್ ಎಕ್ಸ್ಪೆಂಡಿಚರ್ ಕಾಲಮು. ಈಗ ಪ್ರೈಸ್ ಜಾಸ್ತಿ ಇರುತ್ತೆ. ಪ್ರೈಸ್ ಜಾಸ್ತಿ ಇದ್ದಾಗ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇರ್ತಾರೆ, ಇಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಾರೆ. ಅದೇ ಪ್ರೈಸ್ ಇಲ್ಲಿ ಕಡಿಮೆ ಆಗ್ತಾ ಎಕ್ಸ್ಪೆಂಡಿಚರ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಮುಂಚೆ ಇಷ್ಟೇ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ರು, ಈಗ ಇನ್ನೂ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗಿದೆ. ಈ ಥರ ಪ್ರೈಸು ಕಡಿಮೆ ಆದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ ಅದು ಎಲಾಸ್ಟಿಸಿಟಿ ಇಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಅದು ನಾವು ಗ್ರಾಫಲ್ಲಿ ತೋರಿಸೋದಾದರೆ ಈ ರೀತಿ ಬರುತ್ತೆ. ಅದೇ ನಾವೇನಾದರೂ ಪ್ರೈಸ್ ನೋಡಿ, ಪ್ರೈಸ್ ಎಷ್ಟೇ ಕಡಿಮೆ ಆದ್ರೂ ಇಲ್ಲೆಲ್ಲ ಕಮ್ಮಿ ಆಗ್ತಾ ಇದೆ ಅಂದರೂ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಸೇಮ್ ಇದೆ ಎಕ್ಸ್ಪೆಂಡಿಚರು. ಇಲ್ಲಿ ಜಾಸ್ತಿನೂ ಆಗಿಲ್ಲ ಅಥವಾ ಕಡಿಮೆನೂ ಆಗಿಲ್ಲ. ಈ ಥರ ಇದ್ದರೆ ಅಂದರೆ ಪ್ರೈಸ್ ಕಡಿಮೆ ಆದ್ರೂ ಎಕ್ಸ್ಪೆಂಡಿಚರ್ ಸೇಮೇ ಇತ್ತು ಅಂದರೆ ಅದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಬರುತ್ತೆ. ಅವಾಗ ನಮ್ಮ ಗ್ರಾಫಲ್ಲಿ ಈ ರೀತಿಯಾಗಿ ತೋರಿಸ್ಬೋದು. ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ಏನಾಗಿದೆ, ಪ್ರೈಸು ಕಡಿಮೆ ಆಗ್ತಾ ಎಕ್ಸ್ಪೆಂಡಿಚರ್ ಏನು ಮಾಡ್ತಾಯಿದ್ರು, ಮುಂಚೆ ಇಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿತ್ತು, ಈಗ ಎಕ್ಸ್ಪೆಂಡಿಚರು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಇಲ್ಲಿ ಇನ್ನರ್ ಒಳಗೆ ಬರ್ತಾ ಇದ್ದೀವಿ ಅಂದರೆ, ಝೀರೋ ಆಕ್ಸಿಸ್ ಕಡೆಗೆ ಬರ್ತಾ ಇದ್ದೀವಿ ಅಂದರೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇದೆ ಅಂತ. ಅದೇ ಇಲ್ಲಿ ಎಕ್ಸ್ ಆಕ್ಸಿಸ್ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಇನ್ನೂ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಇಲ್ಲೂ ಅಷ್ಟೇ ನೋಡಿ, ಪ್ರೈಸ್ ಇಷ್ಟಿತ್ತು, ಎಕ್ಸ್ಪೆಂಡಿಚರ್ ಇಲ್ಲಿವರೆಗೂ ಇರುತ್ತೆ. ಪ್ರೈಸ್ ಇನ್ನೂ ಕಡಿಮೆ ಆಗ್ತಾ ಎಕ್ಸ್ಪೆಂಡಿಚರ್ ಏನಾಗ್ತಾ ಹೋಗುತ್ತೆ, ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಈ ಥರ ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಈ ರೀತಿ ತೋರಿಸ್ತೀವಿ ನಾವು. ಓಕೆ, ನೆಕ್ಸ್ಟು ಇವಾಗ ಇದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಇಲ್ಲೂ ಅಷ್ಟೇ, ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಡೇಟಾ ಅಡಾಪ್ಟಿಂಗ್ ಟೋಟಲ್ ಔಟ್ಲೇ ಮೆಥಡ್ ಫೈಂಡ್ ಔಟ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳಿದ್ದಾರೆ. ಇಲ್ಲೂ ಕೆಲವೊಂದು ಪ್ರೈಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೇಮ್ ಲಾಸ್ಟ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಿದ್ರು ಸೇಮ್ ಅದೇ ರೀತಿಯೇ ಈ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀರಾ. ಯಾವುದೇ ರೀತಿಯಾದ ಚೇಂಜಸ್ಸು ಇಲ್ಲ, ಆದರೆ ಇಲ್ಲಿ ಲೆಸ್ಸರ್ ದ್ಯಾನ್ 1 ಬಂದಿದೆ, ಇಲ್ಲಿ ಗ್ರೇಟರ್ ದ್ಯಾನ್ 1 ಬಂದಿದೆ ಅಂತ ನೀವು ನೋಡ್ಬೋದು. ಏನಿಲ್ಲ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಅಲ್ಲಿ ಏನಾಗಿತ್ತು, ಫಸ್ಟ್ ಕೇಸ್ನಲ್ಲಿ ಪ್ರೈಸಸ್ ಕಡಿಮೆ ಆಗ್ತಾ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿತ್ತು, ಆದರೆ ಇಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಷ್ಟೇ. ಓಕೆ, ಈಗ ಇಲ್ಲಿ ನೋಡ್ತಾ ಹೋಗೋಣ. ಪ್ರೈಸ್ ಎಷ್ಟಿದೆ, ಇಲ್ಲಿ ಕೇಸ್ ಎ ಬಿ ಸಿ ಅಂತ ಸೇಮ್ ತೊಗೊಂಡಿದ್ದೀವಿ. 3 ಜನ ಕಸ್ಟಮರ್ಸ್ ಇದ್ದಾರೆ. ಪ್ರೈಸ್ 18 ರೂಪೀಸ್ ಇತ್ತು, 650 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ 11,700 ರೂಪೀಸ್ ಇತ್ತು. ಪ್ರೈಸ್ ಇಲ್ಲಿ ಇನ್ನೂ ಕಡಿಮೆ ಆಗಿದೆ, 15 ರೂಪೀಸಿಗೆ ಬಂದಿದೆ. ಆವಾಗ ಎಕ್ಸ್ಪೆಂಡಿಚರ್
11,700 ಇದ್ದಿದ್ದು 11,250 ಆಯಿತು. ಅಂದರೆ ಇನ್ನೂ ಕಡಿಮೆ ಆಗಿದೆ ಅಲ್ವಾ. ಅಂದರೆ 450 ರುಪೀಸ್ ಎಕ್ಸ್ಪೆಂಡಿಚರ್ ಇನ್ನೂ ಕಡಿಮೆ ಮಾಡಿದ್ರು. ಪ್ರೈಸ್ ಇನ್ನೂ ಕಡಿಮೆ ಆಯಿತು, 12 ರುಪೀಸಿಗೆ ಬಂತು. ಇಲ್ಲಿ ಎಕ್ಸ್ಪೆಂಡಿಚರ್ ಏನಾಯಿತು, 11,250 ಇದ್ದಿದ್ದು 10,200 ಆಯಿತು ಅಲ್ವಾ. ಇಲ್ಲೂ ಅಷ್ಟೇ, ಇನ್ನೂ ಇವರು 1,050 ರುಪೀಸ್ ಇನ್ನೂ ಎಕ್ಸ್ಪೆಂಡಿಚರ್ ಕಡಿಮೆನೇ ಮಾಡಿದ್ರು. ಅಂದರೆ ಪ್ರೈಸ್ ಡಿಕ್ರೀಸಸ್, ಎಕ್ಸ್ಪೆಂಡಿಚರ್ ಡಿಕ್ರೀಸಸ್. ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ಸರ್ ದ್ಯಾನ್ 1. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಅನ್ನೋಂಥ ಸಿಚುಯೇಷನ್ನಲ್ಲಿ 18 ರುಪೀಸ್, 15 ರುಪೀಸ್, 12 ರುಪೀಸ್ ಇದೆ. ಆದರೆ ಟೋಟಲ್ ಎಕ್ಸ್ಪೆಂಡಿಚರ್ 11,700 ಇದೆ. ಟೋಟಲ್ ಎಕ್ಸ್ಪೆಂಡಿಚರ್ ಮೇಲೆ ಯಾವುದೇ ರೀತಿಯಾದ ಎಫೆಕ್ಟು ಆಗಿಲ್ಲ, ಪ್ರೈಸ್ ಕಡಿಮೆ ಮಾಡಿದ್ರು. ಈ ಥರ ಇರೋದಕ್ಕೆ ಇಲ್ಲಿ ಏನು ಹೇಳ್ತೀವಿ, ಯೂನಿಟರಿ ಎಲಾಸ್ಟಿಕ್ ಅಂತ ಹೇಳ್ತೀವಿ. ದಟ್ ಈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1 ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪ್ರೈಸ್ ಇನ್ನೂ ಕಡಿಮೆ ಆಗ್ತಾ ಇದೆ. 18 ರುಪೀಸ್ ಇದ್ದಾಗ ಇವರೆಷ್ಟು ಸ್ಪೆಂಡ್ ಮಾಡೋರು, ಸಿ ಅನ್ನೋರು 11,700 ರುಪೀಸ್ನ ಸ್ಪೆಂಡ್ ಮಾಡ್ತಾಯಿದ್ರು. 15 ರುಪೀಸ್ ಆದಾಗ 11,700ಇಂದ 12,420 ರುಪೀಸ್ನ ಸ್ಪೆಂಡ್ ಮಾಡ್ತಾಯಿದ್ದಾರೆ, ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದಾರೆ. ಇನ್ನೂ ಪ್ರೈಸ್ ಕಡಿಮೆ ಆಗುತ್ತೆ, 15ಇಂದ 12 ರುಪೀಸ್ ಇನ್ನೂ ಕಡಿಮೆ ಆದಾಗ ಇವ್ರೇನು ಮಾಡಿದ್ರು, ಇನ್ನೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ಅಂದರೆ 12,600 ಯೂನಿಟ್ಸ್ನ ಖರ್ಚು ಮಾಡ್ತಾಯಿದ್ದಾರೆ, ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಅವ್ರಿಗೆ. ಅಂದರೆ ಪ್ರೈಸ್ ಕಡಿಮೆ ಆಗಿದ ತಕ್ಷಣ ಇವ್ರ ಎಕ್ಸ್ಪೆಂಡಿಚರ್ ಇನ್ನೂ ಕಡಿಮೆ ಆಗಲಿಲ್ಲ. ಪ್ರೈಸ್ ಕಡಿಮೆ ಆದ್ರೂ ಹೆಂಗೂ ಪ್ರೈಸ್ ಕಡಿಮೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಇವ್ರು ಜಾಸ್ತಿ ಯೂನಿಟ್ಸ್ನ ಪರ್ಚೇಸ್ ಮಾಡಿ ಅವ್ರ ಎಕ್ಸ್ಪೆಂಡಿಚರು ಜಾಸ್ತಿ ಆಗುತ್ತೆ. ಈ ಥರ ಆದರೆ ಏನು ಹೇಳ್ತಾರೆ, ರಿಲೇಟಿವ್ ಎಲಾಸ್ಟಿಕ್. ಅಂದರೆ ಇಲ್ಲಿ ಏನು ಹೇಳ್ಬೋದು ನಾವು, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಓಕೆ, ತುಂಬ ಸಿಂಪಲ್ ಪ್ರಾಬ್ಲಮ್ಮು, ಈಸಿಯಾಗಿ ಮಾಡ್ಬೋದು. ಕಾನ್ಸೆಪ್ಟ್ ಏನು ಅಂತಲೂ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.